ನೀನ್ ಇನ್ನೂ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ನಿನ್ಗೊಂದು ಪ್ರಾಮಿಸ್ ಮಾಡ್ತೀನಿ. ನೀನ್ ನನ್ ಮದ್ವೆ ಆಗೋದ್ರಿಂದ ನಿನಗ್ ಲಾಭ ಇದೆ. ಕೈ ತುಂಬಾ ಕೆಲ್ಸಾನು ಸಿಗುತ್ತೆ, ದುಡ್ಡು ಸಿಗುತ್ತೆ. ಓ ಹೀಗೂ ಉಂಟೆ. ನೀನ್ ನನ್ ನಂಬೇಕು. ನೀನ್ ನನ್ ಕೈ ಹಿಡಿದ್ರೆ ಆ ಸಂಗಮ್ ಸಾತ್ನೂರ್ಗೆ ಧೀರೇಂದ್ರ ಅರಸ್ ಕಂಪ್ನಿಲಿ ಸಿಗ್ತಾ ಇರೋ ಮರ್ಯಾದೆ, ಗೌರವ, ದುಡ್ಡು ಎಲ್ಲ ನಿನ್ಗೂ ಸಿಗತ್ತೆ. ಸೌಂಡ್ಸ್ ಇಂಟ್ರೆಸ್ಟಿಂಗ್. ಆದ್ರೆ ನನ್ನ ಮುಖದಲ್ಲಿ ಅದು ಹೇಗೆ ಅನ್ನೋ ಕ್ವೆಶ್ಚನ್ ಮಾರ್ಕ್ ಮೂಡ್ತಾ ಇದೆ. ನೀನ್ ದೀಪಿಕನ್ನ ದೂರ ಮಾಡ್ಕೊಂಡು ನನ್ ಜೊತೆ ಎಂಗೇಜ್ ಆಗಿ ನೆಟ್ಟಗ್ ಸಂಸಾರ ಮಾಡ್ಕೊಂಡಿದ್ರೆ ಇದೆಲ್ಲ ನಿಜ ಆಗತ್ತೆ. ಮತ್ತದೇ ಪ್ರಶ್ನೆ, ಅದು ಹೇಗೆ ಅಂತ. ಒಂದ್ ಒಳ್ಳೇದಾಗ್ತಿದೆ ಅನ್ನೋ ಸಂತೋಷಕ್ಕಿಂತ ಆ ಒಳ್ಳೇದ್ ಹೇಗಾಗ್ತಿದೆ ಅನ್ನೋ ಕುತೂಹಲನೇ ಜಾಸ್ತಿ ಅಲ್ವಾ ನಿಂಗೆ? ಏನ್ ಮಾಡ್ಲಿ, ಹಿಂದೆ ನಡೆದಿರೋ ಒಂದಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸು ನಾನು ಹಾಗೆ ಮಾಡ್ಬಿಟ್ಟೆ. ಹಾಗಾದ್ರೆ ನಿಧಾನಕ್ಕೆ ಯೋಚನೆ ಮಾಡು. ನಾನಂತೂ ಮಾತ್ ತಪ್ಪಲ್ಲ. ನಾನ್ ಹೇಳಿದ್ದು ನಿನಗ್ ಸಿಕ್ಕೇ ಸಿಗುತ್ತೆ. ಇಷ್ಟಂತೂ ನಾನ್ ಗ್ಯಾರಂಟಿ ಕೊಡ್ತೀನಿ. ಇನ್ನೂ ಬೇಕಾದ್ರೆ ಟೈಮ್ ತಗೋ, ನನ್ನ ಫೋನ್ ನಂಬರ್ ಕೊಡ್ತೀನಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ರಶಿಕಾ ನಿಂತ್ಕೋ. ನೀನು ಯೋಚನೆ ಮಾಡೋ ಅಷ್ಟು ಏನಿಲ್ಲ ಅನ್ಸುತ್ತೆ. ನೀನು ಹೇಳಿದಕ್ಕೆಲ್ಲ ನಾನು ಒಪ್ಕೊಂತೀನಿ. ನನಗೂ ಸಿಗದೆ ಇರೋ ಉಳಿ ದ್ರಾಕ್ಷಿ ಟ್ರೈ ಮಾಡೋದು ಈಡಿಯಾಟಿಕ್ ಅನಿಸ್ತಿದೆ. ನನಗೆ ನೀನು ಸರಿ ಇದೆಯಾ? ನಾವು ಕಮಿಟ್ ಆಗೋಣ. ಹಾಗಿದ್ರೆ ನೀನ್ ಯಾವತ್ತೂ ಆ ನಿನ್ ಹಳೆ ಲವರ್ ತಂಟೆಗೆ ಹೋಗಲ್ವಾ? ಇಲ್ಲ. ಕರ್ಕೋ ಹೋದ್ರೆ ನೀನು ಸುಮ್ಮನೆ ಬಿಟ್ಟೆಯ? ಕಂಡಿದ್ನೆಲ್ಲ ನೋಡ್ಕೊಂಡು ಅಪ್ಪಯ್ಯ ಒಂದ್ ಅಪ್ಪರು ನೀನು ನಮ್ಗೇನು ಕೊಡ್ಸಿಲ್ಲ, ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಹೇಳಿ ನನ್ ಜವಾಬಲ್ಲಿರೋ ಕಾಸನ್ನ ಖಾಲಿ ಮಾಡ್ಬಿಡ್ತೀಯ ಅಲ್ವಾ? ಹಂಗೆಲ್ಲ ಮಾಡಕ್ಕಿಲ್ಲ ಅಪ್ಪಯ್ಯ. ಈ ಸ್ಕೂಲ್ಗೆ ಹಾಕೊಂಡು ಹೋಗಕ್ಕೆ ಕೆಂಪ್ ಟೇಪ್ ಕೊಡಿಸ್ರೆ ಸಾಕು. ಅಷ್ಟಾದ್ರೆ ನೀನ್ ಕರ್ಕೊ ಹೋಯ್ತೀನಿ. ಮುದ್ದು ಅಪ್ಪಯ್ಯ. ನನ್ ಮುದ್ದು ಕೂಸು. ಹೇ ಗೋಪಾಲ, ಯಾಕ್ಲಾ ಬಡ್ಡಿ ಐತ್ನೆ? ಹೆಂಗೈತೆ ಮೈಗೆ? ನನ್ನ ಹೊಲಕ್ಕೆ ಹಸನ್ ಬಿಟ್ಟು ಮೈಸ್ತ್ಯಾ? ಓ ಅದೇಟ್ಲಾ ಧೈರ್ಯ ನಿನ್ಗೆ? ನಿನ್ ಆಳ್ ಮನೆ ಹಸ ನನ್ ಬೆಡನೆಲ್ಲ ಪುಟ್ಟಾಗಿ ಮೈದಾಕೈತಲ್ಲ. ನನ್ಗಾಗಿರೋ ನಷ್ಟಕ್ಕೆ ಯಾರ್ಲ ಹೊಣೆ? ನನ್ ಲಾಸ್ನ ಕಟ್ಕೊಡೋರು ಯಾರೋ ಹೇಳ? ಚಂದ್ರಣ್ಣ, ಇದೇನ್ ಚಂದ್ರಣ್ಣ, ಯಾರಾದ್ರೂ ಬೇಕು ಅಂತ ಹಸನ ಹೊಲಕ್ ಬಿಟ್ಟಾರ? ಏನೋ ಅಕಸ್ಮಾತ್ ಆಗಿ ಗಂಟು ಬಿಚ್ಕೊಂಡು ಬಂದ್ಬಿಟ್ಟದೆ ಕಟ್ಟೆಯ. ಓ ನಿನ್ನ ಮನೆ ಕಾಯೋಗ ಅಕಸ್ಮಾತಾಗಿ ಆಗೋಯ್ತು ಅಂತ ಅಷ್ಟು ಸಲೀಸಾಗಿ ಹೇಳ್ತೀಯಲ್ಲ, ನೀನೇನ್ ಕತೆ ಕಾಯ್ತಿದ್ಯಾ? ಚಂದ್ರಣ್ಣ, 1 ಎಕರೆ ಇಡೀ 1 ಎಕರೆ ಲಾಸ್ ಆಗೈತೆ ನನಗೆ. ಅದ್ರದ್ದು ಕಟ್ಕೊಟ್ರೆ ನಾನು ಹೋಯ್ತೀನಿ, ಇಲ್ಲಾಂದ್ರೆ ಇಲ್ಲೇ ನಿನ್ನ ಮನೆ ಮುಂದೆ ಜೀವಂತ ಸಮಾಧಿ ಮಾಡೋಕೆ. ಕಟ್ಕೊಡ್ತೀಯಾ ಇಲ್ವಾ? ಏ ಶಾಂತಮ್ಮ, ಹೋಗಕ್ಕ ಒಳಗೆ. ಹೇಳೋ, ಹೇಳ್ತಾ ಇಲ್ವಾ?
ಚಂದ್ರನ ಒಳಕ್ ನುಗ್ಗಿದ್ದಾಗ ಚಂದ್ರನ ಹಿಂಗೆ ಬಂದು ಜಗಳ ಕಾದಿತ್ತು. ಆಗ ಅವ್ವನೇ ಬಂದು ಚಂದ್ರನನ್ ಕಾಲಿಟ್ಕೊಂಡು ನೀನನ್ ಗುಡಿಸ್ತು. ಕೆಪ್ತಿಗ್ ಬತ್ತೈತಾ? ಗೋಪಾಲ್ ಅವ್ರೆ, ಅಜ್ಜಿ, ಗೋಪಾಲ್ ಅವ್ರೇನೋ ಹೇಳಿದ್ರು ತಾನೆ? ಏನ್ ಹೇಳಿದ್ರು? ಏನೋ ಹೇಳ್ದಂಗಿತ್ತಲ್ಲ, ನೀನ್ ಕೇಳಿಸ್ಕೊಂಡೆ ಅಲ್ವಾ? ಏನ್ ಹೇಳಿದ್ರು ಅವರು? ಏ ಜಿಂಪಿ, ಅಲ್ಲಿ ಎಲ್ರು ನಾಟಕ ಆಡ್ತಾ ಇರ್ಬೇಕಾದ್ರೆ ನೀನ್ ಒಬ್ಳೆ ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಪ್ರಜ್ಞೆ ತಪ್ಪಿರೋ ಹುಲಿಗೆ ಜ್ಞಾನ ಬಂದು ಮತ್ತೆ ಎಚ್ಚರ ಆಗಿ ಅದು ನಮ್ಮ ಮೈ ಮೇಲೆ ಎಗ್ರಿ ಪ್ರಾಣ ತೆಗಿಯುತ್ತೆ ಅಂತ ಗೊತ್ತಿದ್ರು ಅದ್ರ ಎದುರುಗಡೆ ನಿಂತ್ಕೊಳ್ಳೋ ಧೈರ್ಯ ಯಾರಿಗಿರುತ್ತೆ? ಜೇಜೆ ಹೇಳು. You're right, baby. ಜೇಜೆ ಪ್ಲೀಸ್, ನೀನ್ ನನ್ನ ಜೊತೆಗೆ ಇರು. ಇರ್ತೀನಿ, ಆದ್ರೆ ನಂಗ್ ಒಂದ್ ಸ್ವಲ್ಪ ಕೆಲ್ಸ ಇದೆ. ನಾನ್ ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ನೀವು ಇಲ್ಲೇ ನಿಂತೀನಿ. ಹಾ, ಇವಾಗ ಎಲ್ಲಿ ಹೋಗ್ತಾ ಇದೆಯಾ ಜೇಜೆ? ಇನ್ ಎಲ್ಲೋ ಹೋಗಿ ಮತ್ತೊಂದು ಎಡ್ವರ್ಟ್ ಮಾಡ್ಕೊಂಡ್ ಬರ್ಬೇಡ. ಏನು ಮಾಡ್ಕೊಳ್ಳಲ್ಲ ಜಿಂಪಿ, ನಾನ್ ಬೇಗ ಬಂದ್ಬಿಡ್ತೀನಿ. ನೀನ್ ಇಲ್ಲೇ ಇರು. ಪ್ರಿಯಾ ಬೇಬಿ, ಕಮ್ಯ ಬರ್ತೀನಿ ಜಿಂಪಿ, ಡೋಂಟ್ ವರಿ. ಬಾ. ಏನ್ ಹೇಳಿದ್ರು ಗೋಪಾಲ್? ಲಚ್ಚಿ, ಗೋಪಾಲ್ ಅವ್ರು ಏನಾದ್ರು ಹೇಳಿದ್ರ? ಏನಾದ್ರು ನೆನ್ಪು ಮಾಡ್ಕೊಂಡ್ರ? ಹಾ, ಅದು ಊಟ ಬಿಟ್ಟು ಓಡೋಯ್ತಿದ್ಲು.